ನ ಚ ವಿರಿಂಚ್ಯಾಪಿ ಕರ್ತೃತ್ವಶಕ್ತೇ ಸ ಏವ ಶರೀರಾದಿ ಸೃಷ್ಟ. ಅದು ಬರಬೇಕೆ. ನ ಚ ಇಂದ್ರಿಯಾಣಾಂ ಜೀವಾಕರಣತ್ವೇ ದೃಷ್ಟಾ ಯುಕ್ತಿ. ಅದೆಲ್ಲ ಆಗಿತ್ತು. ನ ಚ ಈಶ್ವರ ನ ಚ ಈಶವಶತ್ವ ಸಾಮ್ಯಾತ್ ಮುಖ್ಯಪ್ರಾಣಸ್ಯಾಪಿ ತತ್ಸಾಮ್ಯ. ಪರಮಾತ್ಮನಿಗೆ ಸಾಮ್ಯ ಇರೋದ್ರಿಂದ ಈಶವಶತ್ವ ಸಾಮ್ಯಾತ್ ಮುಖ್ಯಪ್ರಾಣಸ್ಯಾಪಿ ಅನ್ಯ ಸಾಮ್ಯ. ಒಂದು ಮುಖ್ಯಪ್ರಾಣ ದೇವರೂ ದೇವರಧೀನ, ನಾವೂ ದೇವರಧೀನ. ದೇರ್ಫೋರ್ ನಾವೆಲ್ಲಿ ಸಮ ಆಗ್ಬೋದು ಅಂತ ಕೇಳಿದ್ರೆ ಆಗ್ಲಿಕ್ಕೆ ಬರೋದಿಲ್ಲ. ಕ್ಲಾಸ್ 1 ಆಫೀಸರು ಸರ್ವೆಂಟೆ, ಕ್ಲಾಸ್ 4 ಸರ್ವೆಂಟೆ, ಇಬ್ಬರು ಈಕ್ವಲ್ಲ. ಸರ್ವೆಂಟ್ ಅಂಬದು ಇಬ್ಬರಿಗೂ ಕಾಮನ್, ಈಕ್ವಲ್ಲ. ಅದೇ ರೀತಿಯೇ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಅವರು ಹನುಮಂತೇವರು ಹೇಳಿದರು. ನಾವು ನಿತ್ಯ ಹೇಳಬೇಕು, ನಾವು ಸಮ ಆಗ್ತೀವಿ ಅಂದರೆ ಆಗೋದಿಲ್ಲ. ಗೊತ್ತಾಯ್ತಾ? ಯಾಕಂದ್ರೆ ಇದು ಬರೀ ವಶತ್ವ ಬರಲ್ಲ, ಯಾವ ರೀತಿ ವಶತ್ವ ನೋಡಬೇಕು. ಡೈರೆಕ್ಟ್ ಕಂಟ್ರೋಲ್ ಬೇರೆ, ಪರಂಪರೆಯ ಕಂಟ್ರೋಲ್ ಬೇರೆ ಇರೋದ್ರಿಂದ ನಾವು ಈ ಸಾಮ್ಯ ನೋಡಿ, ಇದು ಸ್ವಾರಸ್ಯ. ಇದು ಮುಖ್ಯ ಪ್ರಾಣ ಸಾಮ್ಯನೇ ನೀವು ಬರದೇ ಇರಬೇಕಾದ್ರೆ ಬ್ರಹ್ಮ ಸಾಮ್ಯ ಹೇಗೆ ಬರುತ್ತೆ ವೈಕುಂಠದಲ್ಲಿ? ಇವರಿಗೆ ಅರ್ಥ ಆಯ್ತಾ? ಮುಖ್ಯ ಪ್ರಾಣ ಸಾಮ್ಯ ಪ್ರಶ್ನೆ ಹಾಕ್ಕೊಂಡು ಹೇಳ್ತಾರೆ, ಬರೋದಿಲ್ಲ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಸಾಮ್ಯ ಉಳಿದವರಿಗೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಆ ಮುಖ್ಯ ಪ್ರಾಣನಿಗೂ ಪ್ರವರ್ತನ ಸಾಮ್ಯ ಬರುತ್ತಾ? ಸಾಧ್ಯವೇ. ಯಸ್ಮಿನ್ನಿದಂ ಸರ್ವಂ ಅಧ್ಯಾದ್ ಇದಾಗ್ತಿತ್ತು. ಪ್ರಾಣಸ್ಯೇತದ್ವಶೇ ಸರ್ವಂ ತ್ರಿದಿವೇ ತತ್ ಪ್ರತಿಷ್ಠಿತಂ ಇತ್ಯಾದಿ ಶ್ರುತೇ ಈಶ ಸಾಮ್ಯಸ್ಯಾಪಿ ಭಾವ. ಅದಕ್ಕೆ ಹೇಳ್ತಾರೆ ಪ್ರಾಣಸ್ಯೇತದ್ವಶೇ ಸರ್ವಂ ಪ್ರಾಣ ಪರವಶೇಷ್ಯ. ಉತ್ತರ ಅದಕ್ಕೆ ಇಲ್ಲ, ಇದು ನಿಜ. ಎಲ್ಲರೂ ದೇವರ ಅಧೀನದಲ್ಲಿ ನಿಜನೇ. ಆದರೆ ನಾವು ದೇವರ ಅಧೀನದಲ್ಲಿ ಮಾತ್ರ ಇದ್ದಾರೆ ಅವರು. ನಾವು ಎಷ್ಟು ಜನ ಇದ್ದಾರೆ ಈಗ. ಆದ್ದರಿಂದ ನಮ್ಮ ರೀತಿ ಬೇರೆ, ಇವರು ಬೇರೆ ರೀತಿ ಆಯಿತು. ಕ್ಲಾಸ್ 1 ಆಫೀಸರು ಡೈರೆಕ್ಟ್ ಇರ್ತಾರೆ, ಇವನು ಪೂರ್ತಿ ಬಾಟಮ್ಗೆ ಹೋಗ್ಬಿಡ್ತಾನೆ. ಆದ್ದರಿಂದ ಜಷ್ಟಾಧೀನ್ಯ ಉಪಯೋಗ ಇಲ್ಲ. ಏನಿರಬೇಕು ಅದರಲ್ಲಿ? ಅಧೀನದಲ್ಲೂ ತಾರತಮ್ಯ ಇದೆ. ಆದ್ದರಿಂದ ಮುಖ್ಯ ಪ್ರಾಣ ದೇವರ ಅಧೀನವಾದರು, ನಾವು ದೇವರ ಅಧೀನವಾದರೂ ಕೂಡ ಮುಖ್ಯ ಪ್ರಾಣರ ಸಾಮ್ಯ ನಮಗೆ ಬರೋದಿಲ್ಲ ಅಂತ ಹೇಳಿ. ನಚ್ಚ ವಿರಿಂಚ್ಯಾಪಿ ಕರ್ತೃತ್ವ ಶಕ್ತಿ ಸೈವ ಶರೀರಾದಿ ಸೃಷ್ಟ. ಈಗ ಹೋಗಿಬಿಡಿ, ಬ್ರಹ್ಮದೇವರನ್ನೆಲ್ಲ ಕರ್ತೃತ್ವ ಇದೆ ಅಂತ ಹೇಳಿದಾರಲ್ಲ, ಎಲ್ಲವನ್ನು ಅವರೇ ಮಾಡ್ತಾರೆ ಅಂತ ಯಾಕೆ ಹೇಳಬಾರದು? ಒಂದೇ ಸೃಷ್ಟಿಗೆ 3 ಸೃಷ್ಟಿ ಹೇಳಿದಾರಲ್ಲ, ಎಲ್ಲ ಯಾಕೆ? ಬ್ರಹ್ಮದೇವರೆಲ್ಲ ಸೃಷ್ಟಿ ಮಾಡ್ತಾರೆ. ನಾರದ ಕೇಳಿದ್ದ ಹಾಗೇನೆ ಧ್ಯಾನ ಮಾಡ್ತಾ ಕೂತಿದ್ರು. ಎಲ್ಲ ನೀವೇ ಎಲ್ಲ ಸೃಷ್ಟಿಕರ್ತರಾಗಿದ್ದೀರಿ, ನೀವ್ಯಾರನ್ನು ಧ್ಯಾನ ಮಾಡ್ತೀರಿ ಅಂತ ಕೇಳಿದಾರಲ್ಲ. ಹಾಗೆ ಆದಿಕರಣ ಪುತ್ರ, ಅದು ದೃಷ್ಟಾಂತ, ಇದು ನಿದರ್ಶನ, ಇದು ಥಿಯರಿ. ಬ್ರಹ್ಮದೇವರು ಸೃಷ್ಟಿಕರ್ತರು ಅಂತ ಹೇಳಿದ ಮೇಲೆ ಮತ್ತೆ ನೀನೇ ಹಾಕಬೇಕು, ಅಥವಾ ನೀನಿದ್ರೆ ಅವ್ರೇ ಹತ್ತಬೇಕು. ಇಬ್ಬರು ತಗೊಂಡು ಏನು ಮಾಡೋದು? ಈ ಪ್ರಶ್ನೆ ಇದೆ. ಆದ್ದರಿಂದ ಸಿಂಪಲಾಗಿ ಬ್ರಹ್ಮದೇವನ ಸರ್ವ ಸೃಷ್ಟಿಕರ್ತ ಅಂತ ಯಾಕೆ ಒಪ್ಕೋಬಾರದು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕ್ರಿಯಾಯತೋ ವಿಷ್ಣು ರೂಪಂಚ ತದಪೇಕ್ಷಯ ರೂಪಾಪೇಕ್ಷಂ ತಥಾ ನಾಮ ವ್ಯವಹಾರಸ್ತದಾತ್ಮಕ ಅತೋ ರೂಪಸ್ಯ ನಾಮ್ನಶ್ಚ ವ್ಯವಹಾರಸ್ಯ ಚೈಕರಾಟ್ ಹರಿರೇವ ಯತಃ ಕರ್ತ ಪಿತಾತೋ ಭಗವಾನ್ ಪ್ರಭು ಇತ್ಯಾದಿಸ್ತಶ್ಚೈವ ಕರ್ತೃತ್ವಶಕ್ತಿ ವಿರಿಂಚ್ಯಸ್ಯತು ದ್ವಾರತಯ ಉಪಪತ್ತೇ. ದ್ವಿತೀಯ ಸ್ಕಂದದ ಭಾಗಕ್ಕೆ ಸಂಪೂರ್ಣ ಭಾಷ್ಯ ಇದೆ. ಅರ್ಥೋಯಂ ಬ್ರಹ್ಮಸೂತ್ರಾಣ. ಅವ್ರು ಹೇಳ್ತಾರೆ, ಹೌದು ಸೃಷ್ಟಿಕರ್ತ, ಹೌದು ನಾನು ಸ್ವತಂತ್ರ ಅಲ್ಲ ಮತ್ತು ಸರ್ವ ಸೃಷ್ಟಿಕರ್ತ ಅಲ್ಲ. 2 ಉತ್ತರ ಕೊಡ್ತಾರೆ ಬ್ರಹ್ಮದೇವರು. ಇಲ್ಲಿ ಹೇಳ್ತಾರೆ ಅದೇ ವಾರ್ತೆಯಲ್ಲಿ ಬಂದಿರೋದು. ಅದಕ್ಕೆ ಉತ್ತರ ಅರ್ಥ ಅಂಬೋದು ಸರಿಯಾದ ದೃಷ್ಟಾಂತ ಏನ. ಮತ್ತೆ ಹೌದಲ್ಲ, ಸೃಷ್ಟಿ ಒಬ್ಬ ಮೇಸನ್ ಬರ್ತಾನೆ, ಅವ್ನು ಗೋಡೆ ಕಟ್ತಾನೆ ಅಷ್ಟೇ, ಇದೆಲ್ಲ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಪ್ಲಂಬರ್ ಬರ್ತಾನೆ, ಅವ್ನು ಮಾಡ್ತಾನೆ. ಆಮೇಲೆ ಈ ತೊಗೊಂಡು ನನ್ನ ಕೆಲಸ ಇಲ್ಲಿ ಈಗ ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಪೇಂಟರ್ ಮೊದಲು ಪೇಂಟ್ ಮಾಡಬೇಕು, ಗೋಡೆನೂ ಇಲ್ಲ, ಇದು ಪೇಂಟ್ ಏನು ಮಾಡಬೇಕು ಅವ್ನು ಬಂದೀಗ. ಅವನ ಕೆಲಸ ಶುರುವಾಗೇ ಇಲ್ಲ. ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ಅದು ಸೂಪರ್. ಎಲ್ಲ ಬಂದರೆ ಯಾವುದೂ ಬರೋದಿಲ್ಲ ಅಂತ ಕೊಡ್ತಾ ಇರುತ್ತೆ. ಎಲ್ಲ ಸ್ವಲ್ಪ ಗೊತ್ತಿರುತ್ತೆ, ಕೆಡಿಸ್ಬಿಡ್ತಾರೆ. ಹಾಗಾಗಬಾರ್ದು. ಎಕ್ಸ್ಪರ್ಟೈಸ್ ಯಾಕೆ ಹುಡುಕ್ತೀವಿ ಅಂದರೆ ಒಂದು ಕಾರಣ ಇದೆ. ದೇವ್ರ ಬಗ್ಗೆ ಎಕ್ಸ್ಪರ್ಟೈಸ್ ಹುಡುಕ್ಬಾರ್ದು. ಯಾತಕ್ಕೆ? ಎಲ್ಲ ಗೊತ್ತು, ಎಲ್ಲ ಎಕ್ಸ್ಪರ್ಟೇ ಆತ. ಉಳಿದವ್ರಿಗೆ ಒಂದೊಂದು ಗೊತ್ತು. ಸೃಷ್ಟಿಗೆ ಎಕ್ಸ್ಪರ್ಟು, ಸ್ಥಿತಿಗೆ ಎಕ್ಸ್ಪರ್ಟು, ಈ ಥರ. ದೇವ್ರು ಮಾತ್ರ ಎಲ್ಲರೊಳಗೆ ತಾನೇ ಮಾಡುತ್ತಾರೆ. ಆ ವಿಚಾರ ಬೇರೆ. ಲಯ ಎಲ್ಲ ಮಾಡೋಕ್ಕೆ ಬರೋಲ್ಲ ಅವರಿಗೆ. ತಮ್ಮ ಲಯ ಮಾಡಿಕೊಡೋಕ್ಕೆ ಬರೋದಿಲ್ಲ, ದೇವ್ರ ಲಯ ಮಾಡಬೇಕು. ಪರಮಾತ್ಮ ಲಯನೇ ಇಲ್ಲ. ಇದೆಲ್ಲ ಯಾತಕ್ಕೆ ಇಷ್ಟೆಲ್ಲ ಪ್ರಶ್ನೆ? ಯಾತಕ್ಕೆ? ದೇವ್ರ ಬಗ್ಗೆ ನಿಮ್ಗೆ ಪರ್ಫೆಕ್ಟ್ ವ್ಯೂ ಬರುತ್ತೆ. ಇಷ್ಟು ತಿಳ್ಕೊಂಡಾಗ ಯಾವ ಗೊಂದಲ ಬರೋದಿಲ್ಲ. ಇಲ್ಲದ್ರೆ ಎಲ್ಲರೂ ಮಕ್ಕಳೇ ಕೇಳಿಬಿಡ್ತಾರೆ, ನಮ್ಮಪ್ಪ ಅವರಪ್ಪ, ದೇವ್ರಿಗೆ ಅಪ್ಪ ಯಾರು ಅಂತ ಕೇಳ್ತಾರೆ. ಅವಾಗ ಬೈದು ಬಿಡ್ತಾರೆ, ಸುಮ್ಮನೆ ಕೂತ್ಬಿಡೋದು. ದೇವ್ರಿಗೆ ಏನಂತ ಹೇಳ್ಬೇಕು ಅವರು? ದೇವ್ರಿಗೆ ಅಪ್ಪ ಇಲ್ಲ, ಎಲ್ಲ ಅವನೇ ಅಪ್ಪ. ಅದು ಗೊತ್ತಿರುವಾಗ ಇದೆಲ್ಲ ಓದಿರ್ಬೇಕಾಗ. ಅಂದರೆ ನಿನ್ನ ಮಕ್ಕಳಿಗೆ ಉತ್ತರ ಕೊಡ್ಬೇಕಾದ್ರೆ ಇನ್ನೊಂದು ಉತ್ತರ ಓದಿರ್ಬೇಕು. ಚಿಕ್ಕ ಮಕ್ಕಳ ಪ್ರಶ್ನೆಗಳು ಹಾಗಿರುತ್ತೆ. ಸುಮ್ಮನೆ ಹೇಳಿದ್ರೆ ಮಕ್ಕಳು ಒಪ್ಪಲ್ಲ, ಏನೋ ಹೇಳಿಬಿಟ್ರೆ ಹೊಡೆದ್ರೆ ಮಾತ್ರ ಅಳ್ತಾರೆ ಹೊರತು ಒಪ್ಪಿಕೊಂಡೆ ಅಂತ ಹೇಳಲ್ಲ. ಯಾಕೆ? ಪುತ್ರ ಅಲ್ಲ, ಅದು ಹೊಡೆಯೋದು ಉತ್ತರ ಅಲ್ಲ. ಆದ್ದರಿಂದ
ಹೇಳಬೇಕಲ್ಲ, ಇಲ್ಲ ಅಂತ ಹೇಳಬೇಕು. ಹೌದು, ನೋಡಿ ನಾವು ಮೇಲೆಯವ್ರಿಗೆ ಅಧೀನ, ಅವ್ರು ಬೇರೆಯವ್ರಿಗೆ ಅಧೀನರಲ್ಲ. ಈಗ ಅಟೆಂಡರ್ ಇರ್ತಾನೆ, ಯಾರಿಗೆ ಅಧೀನ? ಅದೇ ಆಧೀನ್ಯದಲ್ಲಿ ಪ್ರತಿಬಿಂಬ ಅಂದಮೇಲೆ ನಾವು ಮೇಲೆಯವ್ರಿಗೂ ಅಧೀನ ಪೂರ್ತಿಯಾಗಿ. ಹೌದು, ಅವರಿಗಿಲ್ಲ, ಅವ್ರಿಗೆ ಆಧೀನ ಇಲ್ಲ. ಡೈರೆಕ್ಟ್ ಹೇಳ್ತಾರಲ್ಲ, ಡೈರೆಕ್ಟ್ ಪಿ ಎ, ಡೈರೆಕ್ಟ್ ಇದ್ದಾಗ ಬೇರೆ, ಇದು ಇದ್ದಾಗ ಬೇರೆ. ಹೌದು, ಗೊತ್ತಿದೆಯಲ್ಲ ಈಗ, ಅದರಿಂದೆಲ್ಲ ತಾರತಮ್ಯ ಇದೆ. ಈಗ ಎಲ್ಲರೂ ಒಂದೇ ರೀತಿ ಅಲ್ಲ. ಹೌದೌದು, ಹೌದು. ದೇವರು ಲಕ್ಷ್ಮೀನಾರಾಯಣ ಇಬ್ಬರಿಗೆ ಇದೆ ಅಂತ, ಬೇರೆ ಯಾರಿಗೂ ಇದೆ ಅಂದ್ರಲ್ಲ. ಇವ್ರಿಬ್ಬರು ಹೋಗಿ ಅಟೆಂಡರ್ ಪ್ರಶ್ನೆ ಮಾಡೋಂಗಿಲ್ಲ, ಏನು ಸರಿ ಮಾಡಿಬಿಟ್ಟಿದ್ದಕ್ಕೆ ದೊಡ್ಡತಾರೆ. ಮೇಲವ್ರು ಕೇಳ್ಬೋದು, ಅವರೆಲ್ಲ ಕೆಳಕ್ಕೆ ಬರೋಲ್ಲ. ಸಮಾನರು ಕೂಡ ಕೆಳಕ್ಕೆ ಬರೋಲ್ಲ. ಇಬ್ಬರು ಡೈರೆಕ್ಟ್ಸ್ ಇರ್ತಾರೆ, ಬೇರೆ ಡಿಪಾರ್ಟ್ಮೆಂಟ್. ಕೇಳಿದ್ರೆ ಒಂದೊಂದು ಕೆಲಸ ನೋಡ್ಕೊಂಡು ನಾನು ನೋಡ್ಕೊತೀವಿ, ತಲೆ ಹಾಕ್ಬೇಡ ಅಂತ ಹೇಳ್ತಾರೆ ಅಷ್ಟೇ. ಕೊಲೀಗ್ಸ್ ಎಲ್ಲ ಈಕ್ವಲ್ ಅಲ್ಲ, ಗೊತ್ತಾಯ್ತಾ? ಹಾಂ ಹಾಂ, ಆಗ ಸ್ವಾತಂತ್ರ್ಯನೇ ಇಲ್ಲ. ಫಸ್ಟು ದೇವ್ರು ಸೃಷ್ಟಿ ಮಾಡೋಕ್ಕೆ ಬರುತ್ತೆ ಅವ್ರು ಹೋಗಿ. ನೀವು ಮತ್ಸ್ಯ ರೂಪ ಮಾಡ್ತೀನಿ, ಮತ್ಸ್ಯ ರೂಪ ಮಾಡ್ತೀವಿ, ಪೂರ್ವ ರೂಪ ಮಾಡ್ತೀವಿ, ಅವೆಲ್ಲ ಮಾಡೋಕ್ಕೆ ಬರೋಲ್ಲ. ಅದು ಅವ್ರ ರೋಲ್ ಇದ್ರೂ ಸೇರೇ ಇಲ್ಲ. ಅದು ಬಿಯಾಂಡ್ ಜ್ಯೂರಿಡಿಕ್ಷನ್, ಮಾಡೋಕ್ಕೆ ಬರೋದಿಲ್ಲ. ಮಾಡಿ ಪವರ್ ಕೊಟ್ಟಿದ್ದು ಒಬ್ಬ ಎಲ್ಲ ಇದ್ದಾನೆ. ಅಪಾಯಿಂಟ್ ಆಗೋವರೆಗೂ ಪವರ್ ಇಲ್ಲ ಅವನಿಗೆ. ಅಪಾಯಿಂಟ್ ಮಾಡೋದು ಸೂಪರ್ ಆಗಿರ್ತದೆ, ಗೊತ್ತಾಯ್ತಾ? ಅವನು ಸಮಾನ ಮಾಡೋಕ್ಕೆ ಬರಲ್ಲ, ಕೆಳಗಿನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತ್ರಿವಿಕ್ರಿಯಾಯತೋ ವಿಷ್ಣು ರೂಪಂ ಚ ತದಪಿ. ಅದಕ್ಕೇನೆ ಬ್ರಹ್ಮದೇವರು ತ್ರಿವಿಕ್ರಿಯಾ ಮಾಡ್ತಾರೆ ಅಂತ ಹೇಳಲಿಲ್ಲ. ಏನು ಹೇಳಿದರು? ಮತ್ತು ತೇಜೋವಾರಿ ಮೃದಾಮ್ ಹೇಳಿದ್ರಲ್ಲ, 3 ಮಾಡಕ್ಕೆ ಬ್ರಹ್ಮದೇವ್ರಿಗೆ ಬರೋದಿಲ್ಲ. ಗೊತ್ತಾ? ದೇವ್ರು ಬದಲೇ ದೇವ್ರ ಸೃಷ್ಟಿ ಮಾಡಕ್ಕೆ ಬರುತ್ತಾ? ಅವ್ರಿಗೆ ದೇವ್ರ ಸೃಷ್ಟಿ ಮಾಡಕ್ಕೆ ಬರುತ್ತಾ? ಬರೋದಿಲ್ಲ. ಮುಗಿತಾರೆ. ಮುಂದೆ 2 ರೋಡ್ ಬಂತು, ಕಡಿಮೆ ಆಗುತ್ತೆ ಅಷ್ಟೇ. ಎಷ್ಟು ಕಡಿಮೆ ಆಯ್ತು ಅಲ್ಲಿಗೆ? ಡಿಪಾರ್ಟ್ಮೆಂಟ್ ಹೆಡ್ ಬೇರೆ, ಇನ್ಸ್ಟಿಟ್ಯೂಷನ್ ಹೆಡ್ ಬೇರೆ. ಡಿಪಾರ್ಟ್ಮೆಂಟ್ಗೆ ಎಷ್ಟು ಪವರ್ ಇರುತ್ತೆ? ಇನ್ನೊಂದು ಡಿಪಾರ್ಟ್ಮೆಂಟ್ ಕೈ ಹಾಕ್ಲಿಕ್ಕೆ ಬರೋಲ್ಲ ಅವರು, ತಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ. ಇನ್ಸ್ಟಿಟ್ಯೂಷನ್ ಎಲ್ಲ ಕಂಟ್ರೋಲ್ ಮಾಡ್ತಾರೆ. ದೇವರು ವಿಶ್ವವ್ಯಾಪಿ, ಅದಕ್ಕೆ ವಿಶ್ವಮಿಷ್ಟರ್ವ ಷಟ್ಕಾರ. ವಿಶ್ವ ಅನ್ನೋ ಪದಕ್ಕೆ ಅಷ್ಟು ಕೆಪಾಸಿಟಿ ಇದೆ. ಆ ಪದದ ಕಾನ್ಸೆಪ್ಟೇ ಬೇರೆ. ನಮಗೆ ವಿಶ್ವ ಅಂದರೆ ಅಮೇರಿಕಾಗೆ ಮತ್ತೆ ಇಷ್ಟೇ ಗೊತ್ತಾಗುತ್ತೆ ನಮಗೆ ವಿಶ್ವ ಅಂದರೆ. ಅಲ್ಲ, ಸೂರ್ಯ ಎಲ್ಲ ಸೇರಿದ್ದು ವಿಶ್ವ. ಸೂರ್ಯ ಚಂದ್ರ ಏನೇನಿದ್ದಾರೆ ಎಲ್ಲವೂ ಕೂಡ, ಮತ್ತು ಹಿಂದೆ ಮುಂದೆ ಬರೋದು ಕೂಡ, ಅದು ಹೋಲ್ ವಿಶ್ವ. ಅದಕ್ಕೆ ದೇವರ ಅಧಿಪತಿ. ಚೀಫ್ ಮಿನಿಸ್ಟರ್ ಈದ ಕಾಲಕ್ಕಷ್ಟೇ, ಎಲ್ಲ ಕಾಲಕ್ಕಲ್ಲ. ಅವರು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಈ ಕಾಲಕ್ಕೆ, ಎಲ್ಲ ಕಾಲಕ್ಕಲ್ಲ. ದೇವರು ಎಲ್ಲ ಕಾಲಕ್ಕೂ ಒಬ್ಬನೇ, ಸರ್ವಸ್ವಾಮಿ. ಅಥೋ ರೂಪಸ್ಯ ನಾಮ್ನಶ್ಚ ವ್ಯವಹಾರಸ್ಯ ಚೈಕರಾಟ್ ರೂಪಾಪೇಕ್ಷಂ ತಥಾ ನಾಮ ವ್ಯವಹಾರಸ್ತದಾತ್ಮಕ. ರೂಪ ಇದ್ರೇ ಹೆಸರು ಕೊಡೋಕ್ಕೆ ಬರೋದು, ವ್ಯವಹಾರ ಬರೋದು ಹಾಗೆ. ಬ್ರಹ್ಮದೇವರು ಅದು ಯಾವುದೂ ಇಲ್ಲ. ವಿಷ್ಣು ಏನಂತ ಕೊಡಬೇಕು ಹೆಸರು, ಏನಂತ ತರಬೇಕು ಅವರು. ಅಥೋ ರೂಪಸ್ಯ ನಾಮ್ನಶ್ಚ ವ್ಯವಹಾರಸ್ಯ ಚೈಕರಾಟ್. ಹೀಗೆ ರೂಪ ನಾಮ ಎಲ್ಲದಕ್ಕೂ ಒಬ್ಬನೇ ಸ್ವಾಮಿ ಅಂದರೆ ಪರಮಾತ್ಮ ಒಬ್ಬನೇ. ಹರಿದೇವ ಯತಃಕರ್ತ ಪಿತಾತೋ ಭಗವಾನ್ ಪ್ರಭು. ಅದಕ್ಕೆ ನಿಜವಾದ ತಂದೆ ಯಾರು ಅಂದರೆ ಪರಮಾತ್ಮನೇ. ಜನ್ಮಾದ್ಯಸ್ಯ ಯತಃ ಅಂತ ಹೇಳ್ತಾರೆ. ಇತ್ಯಾದಿ ತಸ್ಯೈವ ಕರ್ತೃತ್ವ ಶಕ್ತಿರ್ ವಿರಿಂಚಶ್ಯತು ದ್ವಾರತೆಯ ಉಪಪತ್ತೆ. ಬ್ರಹ್ಮದೇವರು ಒಂದು ಸ್ಟೇಜಲ್ಲಿ ಬರ್ತಾರೆ ಹೊರತು ಮುಖ್ಯ ಕರ್ತೃತ್ವ ಯಾರ್ದು? ಅದಕ್ಕೇನೆ ಅವನ ವಿಷ್ಣುರೇವ ಜಗತ್ಕರ್ತ, ವಿಷ್ಣು ವಿಜಿಜ್ಞಾಸ ಸರ್ವಕರ್ತ ಅಂತ ಕರ್ತ. ಈ ಪದ ಉಳಿದವ್ರು ಹೇಳೋಕ್ಕೆ ಬರೋದಿಲ್ಲ. ನಚ ಮಿಶ್ರತ್ವಾದ್ಭೂತಾನಾಂ ಮಿಶ್ರತಾಯಾಂ ವಿಶೇಷ ಅನ್ನಮಸಿತಂ ತ್ರೇಧಾ ವಿಧೀಯತೆ ಇತ್ಯಾದಿನ ಮಿಶ್ರತಾಯಾಮಪಿ ವಿಶೇಷೋಕ್ತೆ. ಅದು ನಾಳೆ ಈಗ